ನಮಸ್ಕಾರ. ಮುಖ್ಯಾಂಶಗಳು. ಜನರ ಅಪೇಕ್ಷೆಗೆ ತಕ್ಕಂತೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆ, ಸಮರ್ಥ ಪಾರದರ್ಶಕ ಆಡಳಿತಕ್ಕೆ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾರ್ವಭೌಮತ್ವ ದತ್ತಾಂಶ ಸುರಕ್ಷತೆಗೆ ಆದ್ಯತೆ, ಚೈನಾ ಮೂಲದ 118 ಆಪ್ಗಳಿಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ ನಿರ್ಬಂಧ. ರಾಜ್ಯದಲ್ಲಿಂದು 9,860 ಮಂದಿಗೆ ಕೊರೋನಾ ಸೋಂಕು ದೃಢ, ಸೋಂಕಿತರ ಸಂಖ್ಯೆ 3,61,341ಕ್ಕೆ ಏರಿಕೆ. ಹಾಗೂ ಉನ್ನತ ಶಿಕ್ಷಣ ಕ್ಷೇತ್ರದ ಸ್ವರೂಪ ಬದಲಾವಣೆಗೆ ನೂತನ ಶಿಕ್ಷಣ ನೀತಿ ಅನುಕೂಲ, ಬದ್ಧತೆಯ ಕಾರ್ಯನಿರ್ವಹಣೆಗೆ ಅನುವು ಡಾ. ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕಳೆದ ಸಂಪುಟದಲ್ಲಿ ಕೈಗೊಂಡ ನೇಮಕಾತಿ ಪೂರ್ವ ಸುಧಾರಣೆಗೆ ದೇಶವ್ಯಾಪಿ ಸ್ವಾಗತ ದೊರೆತಿದ್ದು, ಇಂದು ನಡೆದ ಸಭೆಯಲ್ಲಿ ನೇಮಕಾತಿ ನಂತರ ಸುಧಾರಣೆಗಾಗಿ ಕರ್ಮಯೋಗಿ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಸಭೆಯ ನಂತರ ಅವರು ಕೇಂದ್ರ ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ಮಯೋಗಿ ಯೋಜನೆ ರೂಪಿಸಿದೆ. ಇದರಿಂದ ಮಾನವ ಸಂಪನ್ಮೂಲದಲ್ಲಿ ದೊಡ್ಡ ಸುಧಾರಣೆಯಾಗಲಿದ್ದು, ಜನರ ಅಪೇಕ್ಷೆಗೆ ತಕ್ಕಂತೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಲಿದೆ ಎಂದರು. ಸಂಪುಟ ಕೈಗೊಂಡ ಮತ್ತೊಂದು ನಿರ್ಣಯದಲ್ಲಿ ಜಮ್ಮು ಕಾಶ್ಮೀರಕ್ಕಾಗಿ ರಾಜಭಾಷಾ ವಿಧೇಯಕ 2020 ಮಂಡಿಸಲು ನಿರ್ಧರಿಸಲಾಗಿದ್ದು, ಇದರಲ್ಲಿ ಉರ್ದು, ಕಾಶ್ಮೀರಿ, ಡೋಗ್ರಿ, ಹಿಂದಿ ಮತ್ತು ಇಂಗ್ಲಿಷ್ ಈ 5 ಅಧಿಕೃತ ಭಾಷೆ ಇರಲಿದ್ದು, ಇದು ಜನರ ನಿರೀಕ್ಷೆಗೆ ಅನುಗುಣವಾಗಿದೆ ಎಂದರು. ಇಂದಿನ ಸಭೆಯಲ್ಲಿ ಡೆನ್ಮಾರ್ಕ್ನೊಂದಿಗೆ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ತಿಳುವಳಿಕೆ ಒಪ್ಪಂದ, ಜಪಾನ್ನೊಂದಿಗೆ ಜವಳಿ ಸಚಿವಾಲಯದ ತಿಳುವಳಿಕೆ ಒಪ್ಪಂದವೂ ಸೇರಿದಂತೆ 3 ತಿಳುವಳಿಕೆ ಒಪ್ಪಂದಗಳಿಗೆ ಅನುಮೋದನೆ ನೀಡಲಾಗಿದೆ. ಇದು ದೇಶಕ್ಕೆ ತುಂಬಾ ಉಪಯುಕ್ತವಾಗಲಿದೆ ಎಂದರು. खनन मंत्रालय का फिनलैंड के साथ एक समझौता हुआ है और नवीन ऊर्जा रिन्यूएबल एनर्जी मिनिस्ट्री का डेनमार्क के साथ एक समझौता हुआ है. ಕರ್ಮಯೋಗಿ ಯೋಜನೆಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರ ನೀಡಿದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಕಾರ್ಯದರ್ಶಿ ಚಂದ್ರಮೌಳಿ, ನಾಗರಿಕ ಸೇವೆಯ ಅಧಿಕಾರಿಗಳು ಜಾಗತಿಕ ಮತ್ತು ಸಮಾಜದ ಸವಾಲುಗಳನ್ನು ಎದುರಿಸಲು ಕಲ್ಪನಾಶೀಲರಾಗಿರುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಅಧಿಕಾರಿಗಳು ಡಿಸೈಡೆಡ್ ಆನ್ ಒನ್ ಬಿಗ್ ರಿಫಾರ್ಮ್ ಇನ್ ಫಾರ್ಮ್ ಆಫ್ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇನ್ ದ ಲಾಸ್ಟ್ ಕ್ಯಾಬಿನೆಟ್, which was appreciated by all over the country, one and all. Now, that was a pre-recruitment reform. Now this is a post-recruitment reform, where the opportunity to officers and employees will be given to improve their own performance. It's a comprehensive reform of capacity building. It focuses ಕರ್ಮಯೋಗಿ ಯೋಜನೆಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರ ನೀಡಿದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಕಾರ್ಯದರ್ಶಿ ಚಂದ್ರಮೌಳಿ, ನಾಗರಿಕ ಸೇವೆಯ ಅಧಿಕಾರಿಗಳು ಜಾಗತಿಕ ಮತ್ತು ಸಮಾಜದ ಸವಾಲುಗಳನ್ನು ಎದುರಿಸಲು ಕಲ್ಪನಾಶೀಲರಾಗಿರುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಅಧಿಕಾರಿಗಳು ಸಕ್ರಿಯ ಮತ್ತು ಸರಳವಾಗಿರಬೇಕು, ವೃತ್ತಿಪರ ಮತ್ತು ಪ್ರಗತಿಶೀಲರಾಗಿರಬೇಕು, ಚೈತನ್ಯಶೀಲ ಹಾಗೂ ಸಮರ್ಥರಾಗಿರಬೇಕು, ಪಾರದರ್ಶಕ ಮತ್ತು ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಾಗಿರಬೇಕು, ರಚನಾತ್ಮಕ ಮತ್ತು ಸೃಜನಶೀಲರಾಗಿರಬೇಕು. ಇದು ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯ ಬಗ್ಗೆ ಕೇಂದ್ರ ಸರ್ಕಾರ ಹೊಂದಿರುವ ನಿಲುವಾಗಿದೆ ಎಂದು ವಿವರಿಸಿದರು. Who will oversee the entire capacity building exercise. It is also envisaged that a separate commission will be set up. An expert body will be set up, which will be called the Capacity Building Commission, which will harmonize the standard training standards. It will create shared faculty and resources. It will also have a supervisory role over all training institutions, so that there is a common understanding of India's aspirations, development goals, national priorities, etc. So there is a common approach to problems that face our country. A single sentence or try to ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ವಿವರ ನೀಡಿ, ಕರ್ಮಯೋಗಿ ಅಭಿಯಾನ ಸರ್ಕಾರಿ ನೌಕರರನ್ನು ಮಾದರಿ ಕರ್ಮಯೋಗಿಗಳನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ. ಅವರು ರಚನಾತ್ಮಕವಾಗಿ ಸೃಜನಶೀಲರಾಗಿ ತಾಂತ್ರಿಕತೆಯೊಂದಿಗೆ ಕರ್ತವ್ಯ ನಿರ್ವಹಿಸಬೇಕು ಎಂಬುದಾಗಿದೆ ಎಂದರು.
to serve the nation. By enabling him to be creative, ಹಿಂದೆ ನಿಯಮಾಧಾರಿತವಾಗಿ ಕಾರ್ಯನಿರ್ವಹಣೆ ನಡೆಯುತ್ತಿತ್ತು. ಈಗ ಅದು ಪಾತ್ರಧಾರಿತವಾಗಿರುತ್ತದೆ. ಹಿಂದೆ ತರಬೇತಿ ನಿರಂತರ ಪ್ರಕ್ರಿಯೆಯಾಗಿರಲಿಲ್ಲ. ಈಗ ಅದು ಎಲ್ಲ ಅಧಿಕಾರಿಗಳಿಗೂ ಸಮಾನವಾಗಿ ನಿರಂತರವಾಗಿ ಲಭ್ಯವಾಗುತ್ತದೆ. ಇದು ದೇಶದ ಚಿತ್ರಣವನ್ನೇ ಬದಲಿಸುತ್ತದೆ ಎಂದರು. ಕರ್ಮಯೋಗಿ ಯೋಜನೆ ಸರ್ಕಾರದ ಅತಿ ದೊಡ್ಡ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮವಾಗಿದ್ದು, ಸಾಂಸ್ಥಿಕ ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಸಾರ್ವಜನಿಕ ಮಾನವ ಸಂಪನ್ಮೂಲ ಮಂಡಳಿ, ಸಾಮರ್ಥ್ಯ ವರ್ಧನೆ ಆಯೋಗ, ಡಿಜಿಟಲ್ ಆಸ್ತಿಗಳ ನಿರ್ವಹಣೆಯ ವಿಶೇಷ ಉದ್ದೇಶದ ವಾಹಕ. ಆನ್ಲೈನ್ ತರಬೇತಿಗೆ ತಾಂತ್ರಿಕ ವೇದಿಕೆಯನ್ನು ಒಳಗೊಂಡಿದ್ದು, ಸಮನ್ವಯ ಘಟಕದ ನೇತೃತ್ವವನ್ನು ಸಂಪುಟ ಕಾರ್ಯದರ್ಶಿ ವಹಿಸುತ್ತಾರೆ ಎಂದರು. ಸಾರ್ವಜನಿಕ ಮಾನವ ಸಂಪನ್ಮೂಲ ಮಂಡಳಿಯಲ್ಲಿ ಆಯ್ದ ಕೇಂದ್ರ ಸಚಿವರು, ಮುಖ್ಯಮಂತ್ರಿಗಳು, ಹೆಸರಾಂತ ಮಾನವ ಸಂಪನ್ಮೂಲ ವೃತ್ತಿಪರರು, ಚಿಂತಕರು, ಜಾಗತಿಕ ನಾಯಕರು ಇರುತ್ತಾರೆ ಎಂದು ವಿವರಿಸಿದರು. 46 ಲಕ್ಷ ಕೇಂದ್ರ ಸರ್ಕಾರದ ಉದ್ಯೋಗಿಗಳ ಸಾಮರ್ಥ್ಯ ವರ್ಧನೆಗಾಗಿ ಮುಂದಿನ 5 ವರ್ಷಗಳಲ್ಲಿ, ಅಂದರೆ 2020-21ರಿಂದ 2024-25ರವರೆಗೆ 510.86 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ನಾಗರಿಕ ಸೇವೆಗಳ ಸಾಮರ್ಥ್ಯ ವರ್ಧನೆಗೆ ಕರ್ಮಯೋಗಿ ಯೋಜನೆ ಸಹಕಾರಿಯಾಗಿದ್ದು, ಮಾನವ ಸಂಪನ್ಮೂಲ ನಿರ್ವಹಣೆಯ ರೂಢಿಗಳನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಲು ಅನುಕೂಲವಾಗಲಿದೆ. ನಾಗರಿಕ ಸೇವಕರ ಸಾಮರ್ಥ್ಯ ಹೆಚ್ಚಿಸುವುದು ಸೇರಿದಂತೆ ಸುಸಜ್ಜಿತ ಮೂಲಸೌಕರ್ಯವನ್ನು ಹೆಚ್ಚಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಐಜಿಒಟಿ ವೇದಿಕೆಯು ಪಾತ್ರಧಾರಿತ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ನಿರಂತರ ಕಲಿಕೆಯ ಬದಲಾವಣೆಗೆ ಅವಕಾಶ ಕಲ್ಪಿಸಲಿದೆ. ಕರ್ಮಯೋಗಿ ಯೋಜನೆ ನಾಗರಿಕ ಸೇವಕರನ್ನು ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯೊಂದಿಗೆ ಹೆಚ್ಚು ಸೃಜನಶೀಲ, ರಚನಾತ್ಮಕ ಮತ್ತು ನಾವೀನ್ಯಪೂರ್ಣಗೊಳಿಸಿ ಭವಿಷ್ಯಕ್ಕೆ ಸನ್ನದ್ದಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ದತ್ತಾಂಶ ಸುರಕ್ಷತೆ ಹಾಗೂ ದೇಶದ ಸಾರ್ವಭೌಮತೆಯ ರಕ್ಷಣೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಇಂದು ಮತ್ತೆ 118 ಆಪ್ಗಳಿಗೆ ನಿರ್ಬಂಧ ಹೇರಿದೆ. ಇದರಲ್ಲಿ ಯುವಜನರಲ್ಲಿ ಅತ್ಯಂತ ಜನಪ್ರಿಯವಾಗಿದ್ದ ಪಬ್ಜಿ ಆನ್ಲೈನ್ ಕ್ರೀಡಾ ಆಪ್ ಕೂಡ ಸೇರಿದೆ. ಇಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಕೈಗೊಂಡಿರುವ ಮಹತ್ವದ ನಿರ್ಧಾರದಲ್ಲಿ ಅಪ್ಪೂಸ್ ವಿಚಾಟ್ ವರ್ಕ್, ಲಿವಿಕ್ ವಿಚಾಟ್ ರೀಡಿಂಗ್, ಬೈದು ಆಪ್ ಸೇರಿದಂತೆ 118 ಆಪ್ಗಳ ಬಳಕೆಯನ್ನು ನಿರ್ಬಂಧಿಸಿದೆ. ಗ್ಯಾಲ್ವಾನ್ ಮುಖಾಮುಖಿ ಬಳಿಕ ಕಳೆದ ಜೂನ್ ತಿಂಗಳಲ್ಲಿ ದೇಶದ ಸುರಕ್ಷತೆ ಮತ್ತು ಸಮಗ್ರತೆಯ ರಕ್ಷಣೆಯ ಹಿನ್ನೆಲೆಯಲ್ಲಿ ಚೈನಾದ ಮತ್ತು ಚೈನಾದೊಂದಿಗೆ ಸಂಪರ್ಕ ಹೊಂದಿದ್ದ 59 ಆಪ್ಗಳನ್ನು ಭಾರತ ಪ್ರತಿಬಂಧಿಸಿತ್ತು. ಇದರಲ್ಲಿ ಜನಪ್ರಿಯ ಟಿಕ್ ಟಾಕ್, ವೈಬೋ ಸಹ ಸೇರಿತ್ತು. ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಅಂತ್ಯದಿಂದಲೂ ಸ್ಥಗಿತಗೊಂಡಿದ್ದ ಮೆಟ್ರೋ ರೈಲು ಸಂಚಾರ ಇದೇ 7ರಿಂದ ಆರಂಭವಾಗಲಿದ್ದು, ಸುರಕ್ಷತಾ ದೃಷ್ಟಿಯಿಂದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಥರ್ಮಲ್ ಸ್ಕ್ಯಾನಿಂಗ್ ನಡೆಸಿ ರೋಗ ಲಕ್ಷಣ ಇಲ್ಲದ ಪ್ರಯಾಣಿಕರಿಗೆ ರೈಲಿನಲ್ಲಿ ಪ್ರಯಾಣಿಸಲು ಅವಕಾಶ ನೀಡಲಾಗುತ್ತದೆ. ಮೆಟ್ರೋ ರೈಲು ನಿಲ್ದಾಣದ ಪ್ರವೇಶದಲ್ಲಿ ಕರ ನೈರ್ಮಲ್ಯಕ್ಕೆ ಒತ್ತು ನೀಡಲಾಗಿದ್ದು, ನಿಲ್ದಾಣಗಳಲ್ಲಿ ಮತ್ತು ಪ್ರಯಾಣದ ವೇಳೆ ವ್ಯಕ್ತಿಗತ ಅಂತರ ಪಾಲನೆ, ಆರೋಗ್ಯ ಸೇತು ಆಪ್ ಬಳಕೆ ಸೇರಿದಂತೆ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ವಿವರಿಸಿದರು. ಮೆಟ್ರೋ ರೈಲುಗಳ ಸಂಚಾರದ ನಡುವಿನ ಸಮಯವು ಸೀಮಿತ ಮತ್ತು ನಿರ್ಬಂಧಿತವಾಗಿರುತ್ತದೆ. ಯಾವುದೇ ನಿಲ್ದಾಣದಲ್ಲಿನ ನಿಲುಗಡೆಯನ್ನು ಪರಿಸ್ಥಿತಿಗನುಗುಣವಾಗಿ ರದ್ದುಪಡಿಸುವ ಅಧಿಕಾರ ಇರುತ್ತದೆ. ಸಾಧ್ಯವಾದಷ್ಟು ನಗದು ರಹಿತ ಸ್ಮಾರ್ಟ್ ಕಾರ್ಡ್ ಉತ್ತೇಜಿಸಲಾಗುವುದು ಎಂದರು. ಕ್ರಮೇಣವಾಗಿ ಮತ್ತು ಹಂತ ಹಂತವಾಗಿ ರೈಲು ಸಂಚಾರ ಹೆಚ್ಚಿಸುವುದಾಗಿ ಹೇಳಿದ ಅವರು, ಏಕಮಾರ್ಗಕ್ಕಿಂತ ಹೆಚ್ಚಿರುವ ನಗರಗಳಲ್ಲಿ ಸೆಪ್ಟೆಂಬರ್ 7ರಿಂದ ಸೇವೆ ಆರಂಭವಾಗಲಿದ್ದು, 12ರ ಹೊತ್ತಿಗೆ ಎಲ್ಲ ಕಾರಿಡಾರ್ಗಳಲ್ಲಿ ಸೇವೆಗೆ ಮುಕ್ತವಾಗಲಿದೆ ಎಂದರು. ಕಂಟೈನ್ಮೆಂಟ್ ವಲಯಗಳಲ್ಲಿ ಮೆಟ್ರೋ ರೈಲು ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನದ ದ್ವಾರ ಮುಚ್ಚಲಾಗುತ್ತದೆ. ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಲು ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ರೈಲುಗಳು, ನಿಲ್ದಾಣ, ಲಿಫ್ಟ್ ಮೊದಲಾದ ಎಲ್ಲ ಸಾಮಾನ್ಯ ಬಳಕೆ ಪ್ರದೇಶಗಳ ನೈರ್ಮಲ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಹತ್ತಲು ಮತ್ತು ಇಳಿಯಲು ಸಾಕಷ್ಟು ಸಮಯಾವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲು ಉದ್ದೇಶಿಸಲಾಗಿದ್ದು, ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಒತ್ತಡ ನಿರ್ವಹಣೆಗೆ ಪೊಲೀಸರ ನೆರವು ಪಡೆಯಲಾಗುವುದು ಎಂದರು. ದೆಹಲಿ, ನೋಯ್ಡಾ, ಬೆಂಗಳೂರು, ಯುಪಿ, ಚೆನ್ನೈ ಮೆಟ್ರೋ ತಮ್ಮ ಎಸ್ಒಪಿ ಸಿದ್ಧಪಡಿಸಿವೆ. ಆದರೆ ಮಹಾರಾಷ್ಟ್ರ ಮಾತ್ರ ಸೆಪ್ಟೆಂಬರ್ನಲ್ಲಿ ಮೆಟ್ರೋ ಆರಂಭಿಸದಿರಲು ತೀರ್ಮಾನಿಸಿದೆ ಎಂದು ತಿಳಿಸಿದರು. For testing and medical attention, we will encourage the use of the Arogya Setu app. Provisions of sanitizers
will be made at the point of entry into the station for use by passengers. Sanitization of all areas having human interface, namely the equipment, train, working area, lift, escalators, handrails, AFC gate, toilets, etc., needs to be done at regular intervals. The use of smart card and cashless online transactions will be encouraged. Tokens and paper slips tickets to be used with only. There will be adequate dwell time at station to enable smooth boarding, deboarding, to ensure social distancing. Metro Rail Corporation may also resort to skipping of stations to ensure proper social distancing. These operational decisions will be taken by every metro system depending on their assessment and what needs to be done. Passengers will be advised to travel with minimum luggage and avoid carrying metallic items for easy and quick screening. The operation of heating, ventilation and air conditioning systems as per the CPWD and Indian Society of Heating, Refrigeration and Air Conditioning Engineers guidelines will be done. Intake of fresh air in air conditioning systems to be increased to the extent possible. Information, education and communication campaign to be launched for passenger and staff through electronic, print, social media, poster, banner, hoardings, websites, etc. The campaign will cover the theme Safe Travel on Metro to build confidence among commuters. ರಾಜ್ಯದಲ್ಲಿಂದು ಹೊಸದಾಗಿ 9,860 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,61,341ಕ್ಕೆ ಏರಿಕೆಯಾಗಿದೆ. 6,287 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,60,913ಕ್ಕೆ ತಲುಪಿದೆ. ಇಂದು 113 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 5,950ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 94,459 ಸಕ್ರಿಯ ಪ್ರಕರಣಗಳಿವೆ. 751 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 73,313 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 30,52,794 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿಂದು 3,420 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,35,512ಕ್ಕೆ ಏರಿಕೆಯಾಗಿದೆ. ಇಂದು 2,383 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 93,563ಕ್ಕೆ ಏರಿಕೆಯಾಗಿದೆ. ಸದ್ಯ 39,919 ಸಕ್ರಿಯ ಪ್ರಕರಣಗಳಿದ್ದು, ಇಂದು 32 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 2,037 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ.
ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿ ಕುರಿತು ರಾಜ್ಯಪಾಲ ವಜುಭಾಯಿ ವಾಲಾ ರಾಜ್ಯ ಸರ್ಕಾರದ ವಿವಿಧ ವಿಶ್ವವಿದ್ಯಾಲಯಗಳ ಕುಲಸಚಿವರೊಂದಿಗೆ ರಾಜಭವನದಲ್ಲಿಂದು ಮಹತ್ವದ ಸಮಾಲೋಚನೆ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ರಾಜ್ಯದ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಕುಲಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ವೇಗವಾಗಿ ದಾಪುಗಾಲು ಇಡುತ್ತಿದೆ, ಅದರಲ್ಲೂ ರಾಜಧಾನಿ ಬೆಂಗಳೂರು ದೇಶದಲ್ಲೇ ಅತ್ಯಂತ ಪ್ರಮುಖ ಶಿಕ್ಷಣ ಹಬ್ ಆಗಿ ಹೊರಹೊಮ್ಮಿದೆ. ವೈದ್ಯಕೀಯ, ತಾಂತ್ರಿಕ, ಎಂಜಿನಿಯರಿಂಗ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ನಂಬರ್ 1 ಆಗಿದೆ. ಶಿಕ್ಷಣ ನೀತಿ ಜಾರಿ ಮಾಡುವುದರಿಂದ ವಿಶ್ವವಿದ್ಯಾಲಯಗಳು ಅತ್ಯುತ್ತಮ ಸಾಧನೆ ಮಾಡಲಿವೆ. ಅದಕ್ಕೆ ಬೇಕಾದ ಸಿಬ್ಬಂದಿಯನ್ನು ಸರ್ಕಾರ ಒದಗಿಸಲಿದೆ ಎಂದರು. ಕರ್ನಾಟಕವು ಜಾಗತಿಕವಾಗಿ ಶೈಕ್ಷಣಿಕ ಪೈಪೋಟಿ ನಡೆಸುವ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಜಾರಿಯನ್ನು ಸವಾಲಾಗಿ ಸ್ವೀಕರಿಸಿ ಉಪಕುಲಪತಿಗಳು ಕೆಲಸ ಮಾಡಬೇಕು ಎಂದರು. हमारी राष्ट्र की संपत्ति है, आप पर जिम्मेदारी भी ज्यादा है. आज तक की एजुकेशन की पॉलिसी थी, उसको हम क्रिटिसाइज नहीं करते, मगर उसमें जो आज सुधार आया है, और एक कोई भी सब्जेक्ट होता है, वो सब्जेक्ट में कोई सब्जेक्ट में 5 साल बाद, कोई 10 साल बाद, कोई 25 साल बाद, कोई 50 साल बाद कुछ न कुछ अमेंडमेंट आता है. हम हमारी मेडिकल कॉलेजेस में मेडिकल यूनिवर्सिटी द्वारा किस तरह की रिसर्च हम उसको दे कि जो सुविधा आज यहाँ कोई भी आदमी बीमार होता है, उसकी बीमारी काफी क्रिटिकल है, वो उसकी हमारी सारवार कराने के लिए, ट्रीटमेंट के लिए हम उसको अमेरिका भेजते हैं. ಡಾ ಸಿಎನ್ ಅಶ್ವತ್ಥನಾರಾಯಣ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಬಳಿಕ ಉಪಕುಲಪತಿಗಳು ಜಡತ್ವ ಬಿಟ್ಟು ಕೆಲಸ ಮಾಡಬೇಕು, ರಾಜಿ ಇಲ್ಲದೆ ಬದ್ಧತೆಯಿಂದ ಕೆಲಸ ಮಾಡಬೇಕು. ಆಗ ಮಾತ್ರ ಯಾವುದೇ ಕೆಲಸ ಯಶಸ್ವಿಯಾಗಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ದಿಕ್ಸೂಚಿಯನ್ನು ಬದಲಾವಣೆ ಮಾಡುವ ಶಕ್ತಿಯನ್ನು ಶಿಕ್ಷಣ ನೀತಿ ಹೊಂದಿದೆ. ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಸ್ವರೂಪವನ್ನು ನೀಡಬಲ್ಲ ನೀತಿ ಇದಾಗಿದೆ ಎಂದು ಅವರು ಹೇಳಿದರು. ಗಲಭೆ ಪೀಡಿತ ದೇವರಜೀವನಹಳ್ಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಘಟನೆಯ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಸ್ಥಳೀಯ ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ, ಶಾಸಕರಾದ ರಿಜ್ವಾನ್ ಹರ್ಷದ್, ನಜೀರ್ ಅಹಮದ್, ವೆಂಕಟರಮಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಳಿಕ ಸಿದ್ದರಾಮಯ್ಯ ಘಟನೆಯ ಸಂಬಂಧ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಕೈಗೊಂಡು ತನಿಖೆಯನ್ನು ತೀವ್ರಗತಿಯಲ್ಲಿ ಪೂರ್ಣಗೊಳಿಸಬೇಕು. ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದರು. ಬಂಧಿತರಾಗಿರುವವರ ಪೈಕಿ ಕೆಲವರು ಅಮಾಯಕರಿದ್ದು, ತನಿಖೆಯ ಸಮಯದಲ್ಲಿ ಅಮಾಯಕರು ಎನ್ನುವುದು ತಿಳಿದ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಎಂದರು. ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ವ್ಯಾಪಕವಾಗಿ ಹರಡಿದ್ದು, ಅದನ್ನು ಸೇವನೆ ಮಾಡುವವರ ಜತೆಗೆ ಪೂರೈಕೆ ಮಾಡುವವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶಪಡಿಸಿಕೊಂಡು ಅದರ ಜಾಲ ಭೇದಿಸಲು ಮುಂದಾಗಿದೆ. ಯಾವ ಕಡೆಯಿಂದ ಬಂದರೂ ಅದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕನ್ನಡ ಚಿತ್ರರಂಗದಲ್ಲಿ ಮಾದಕ ವಸ್ತು ಸೇವನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾದಕ ವಸ್ತು ನಿಗ್ರಹ ಸಂಸ್ಥೆ ಎನ್ಸಿಬಿ ಮತ್ತು ಕೇಂದ್ರ ಅಪರಾಧ ಪೊಲೀಸರು ಸಿಸಿಬಿ ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ನಂತರ ಸಮಗ್ರ ಮಾಹಿತಿ ದೊರೆಯಲಿದೆ ಎಂದು ಹೇಳಿದರು. 2 ಟೈರ್ ಅಥವಾ 3 ಟೈರ್ ಅಲ್ಲಿ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇವೆ ಅದು ಹುಡುಕಬೇಕು. ಬರೀ ಕನ್ಸ್ಯೂಮ್ ಮಾಡಿದವರಿಗೆ ಮೇಲೆ ಆಕ್ಷನ್ ತಗೊಳ್ಳೋದು ಬದಲು ಅದರ ಜೊತೆಗೆ ಎಲ್ಲಿಂದ ಸಪ್ಲೈ ಚೈನ್ ಇದೆ. ಉದಾಹರಣೆಗೆ ಬೆಂಗಳೂರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ, ಆಂಧ್ರ ಕಡೆಯಿಂದ ಬರ್ತವೆ. ಅದು ಸಪ್ಲೈ ಚೈನ್ ಹಿಂದೆ ಯಾರಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ನಡೀತಾ ಇದ್ದಾರೆ. ಕೆಲವು ಕಡೆ ಗೋವಾ ಕಡೆಯಿಂದ ಬರ್ತದೆ, ಕೆಲವು ಕಡೆ ಫಾರಿನ್ನಿಂದ ಕೂಡ ಬರ್ತದೆ. ಸೊ ಎಲ್ಲ ಕಡೆಯಿಂದ ಸಪ್ಲೈ ಚೈನ್ ನಾವು ಬ್ರೇಕ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಎಲ್ಲ ನಮ್ಮ ಅಧಿಕಾರಿ ಅವರಿಗೆ ಸೂಚನೆಗಳು ಕೊಟ್ಟಿದ್ದಾರೆ. ಕೆಲವು ಇಲ್ಲೇ ಬೆಳೆಸ್ತಾರೆ.
ಆಡಳಿತಕ್ಕೆ ಚುರುಕು ನೀಡುವುದು ಮತ್ತು ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿ ಮೃತಪಟ್ಟ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಕ್ಕೆ ಸಾಂತ್ವನ, ಪರಿಹಾರ ನೀಡಿಕೆ, ಪರಾಮರ್ಶೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ರಾಜ್ಯಾದ್ಯಂತ ಪ್ರಗತಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಬೆಂಗಳೂರಿನ ದೇವರಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಗಲಭೆ ಪ್ರಕರಣ ಕುರಿತು ತನಿಖೆ ಪ್ರಗತಿಯಲ್ಲಿದ್ದು, ಈ ವೇಳೆ ತನಿಖೆ ಕುರಿತು ಮಾಹಿತಿ ನೀಡಲಾಗದು ಎಂದರು. ಕೊರೋನಾ ಕೋವಿಡ್ ಹೋಗೋದಿಲ್ಲ. ಪೊಲೀಸ್ ಕೆಲಸನೂ ಸ್ಟಾರ್ಟ್ ಆಗಿದೆ, ಫುಲ್ ಫ್ಲೆಜ್. ಕೊರೋನಾನು ನಡೀತಾ ಇದೆ. ಆದರೆ ಯಾವ ರೀತಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅದರ ಬಗ್ಗೆ ಬಹಳ ಡೀಪ್ ಚರ್ಚೆ ಆಯಿತು. ಜೊತೆಗೆ ಇದೆಲ್ಲ ಕೆಲಸ ಮಾಡೋದ್ರಿಂದ ಇವತ್ತಿನ ಡೇಟ್ ತನಕ ಸುಮಾರು 6,000 ಪೊಲೀಸರು ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸುಮಾರು 1,500 ಇನ್ನೂ ಆಕ್ಟಿವ್ ಇದ್ದಾರೆ. 40 ಜನ ಇದಕ್ಕೆ ಪ್ರಾಣಕ್ಕೆ ಬಲಿಯಾಗಿದ್ದಾರೆ, ಪ್ರಾಣಕ್ಕೆ ಆಹುತಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಇಂದು ವಿಶ್ವ ತೆಂಗಿನಕಾಯಿ ದಿನ. ದೇಶದಲ್ಲಿ ಕೇರಳ ಮತ್ತು ತಮಿಳುನಾಡು ನಂತರ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಕರ್ನಾಟಕವಾಗಿದೆ. ರಾಜ್ಯದ ತುಮಕೂರು ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯುತ್ತಾರೆ. ತಿಪಟೂರಿನ ತೆಂಗಿನಕಾಯಿಗೆ ವಿಶೇಷ ಮನ್ನಣೆ ಇದೆ. ಅತಿ ಹೆಚ್ಚು ತೆಂಗಿನಕಾಯಿ ವಹಿವಾಟು ನಡೆಯುವ ಪ್ರದೇಶ ಎಂಬ ಖ್ಯಾತಿಗೂ ಸಹ ತಿಪಟೂರು ಪಾತ್ರವಾಗಿದೆ. ಕೃಷಿ ಚಟುವಟಿಕೆ ಜೊತೆಗೆ ರೈತರಿಗೆ ಆದಾಯ ಮೂಲವೂ ಆಗಿರುವ ತೆಂಗಿನಕಾಯಿ ಮಹತ್ವವನ್ನು ಸಾರುವ ಉದ್ದೇಶದಿಂದ 2009ರಿಂದ ಈ ದಿನವನ್ನು ವಿಶ್ವ ತೆಂಗಿನಕಾಯಿ ದಿನ ಎಂದು ಆಚರಿಸುತ್ತಾ ಬರಲಾಗಿದೆ. ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ತೆಂಗಿನ ಮರ ಹಲವು ರೀತಿಯಲ್ಲಿ ಪ್ರಯೋಜನಕಾರಿ. ಅದೇ ರೀತಿ ತೆಂಗಿನಕಾಯಿಯೂ ಸಹ ಬಹುಪಯೋಗಿ. ಧಾರ್ಮಿಕವಾಗಿಯೂ ತೆಂಗಿನಕಾಯಿಗೆ ಅತ್ಯಂತ ಮಹತ್ವದ ಸ್ಥಾನವಿದ್ದು, ತೆಂಗಿನಕಾಯಿಯನ್ನು ಶುಭ ಸೂಚಕವೆಂದು ಕರೆಯಲಾಗುತ್ತದೆ. ತೆಂಗಿನ ಎಣ್ಣೆ ರೋಗ ನಿರೋಧಕ ಶಕ್ತಿ ಹೊಂದಿದ್ದು, ಆಯುರ್ವೇದ ಶಾಸ್ತ್ರದಲ್ಲೂ ಇದರ ಉಲ್ಲೇಖವಿದೆ. ದೇಹದ ಆರೋಗ್ಯಕ್ಕೆ ಎಳನೀರು ಸೇರಿದಂತೆ ತೆಂಗಿನಕಾಯಿ ಬಳಸಿ ಮಾಡಿದ ಆಹಾರ ಪದಾರ್ಥಗಳು ಪೂರಕವಾಗಿದೆ. ರಾಷ್ಟ್ರೀಯ ತೆಂಗಿನಕಾಯಿ ಮಂಡಳಿ ತೆಂಗಿನಕಾಯಿಯಿಂದ ಹಲವು ರೀತಿಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ಪ್ರೋತ್ಸಾಹಿಸುತ್ತಿದ್ದು, ತೆಂಗಿನಕಾಯಿಯಿಂದ ತಯಾರಿಸಿರುವ ತಂಪು ಪಾನೀಯ, ಚಿಪ್ಸ್, ಐಸ್ ಕ್ರೀಂ ಮತ್ತು ಜಾಮ್ಗೆ ಹೆಚ್ಚಿನ ಬೇಡಿಕೆ ಇದೆ. ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ತೆಂಗಿನಲ್ಲಿ ಸಮಗ್ರ ಬೇಸಾಯ ಕುರಿತ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾಗೂರಿನಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತೆಂಗಿನ ಸಮಗ್ರ ಬೇಸಾಯ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಶಶಿಧರ್, ತೆಂಗಿನ ಮರ ಹತ್ತುವುದಕ್ಕೆ ಸಹಕಾರಿಯಾಗುವಂತಹ ಸಾಧನಗಳು ಸೇರಿದಂತೆ ಸುರಕ್ಷಿತ ಬೇಸಾಯ ಕ್ರಮಗಳನ್ನು ಅನುಸರಿಸಲು ವಿಶ್ವವಿದ್ಯಾಲಯವು ಹಲವು ಪರಿಕರಗಳನ್ನು ಅನ್ವೇಷಣೆ ಮಾಡಿದೆ ಎಂದು ತಿಳಿಸಿದರು. ಸುರಕ್ಷೆ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಳೋದು ಅತಿ ಅಗತ್ಯ ಅನ್ನೋಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವತ್ತು ಉಪಕರಣಗಳನ್ನು ತೆಗೆದುಕೊಳ್ತೀವಿ. ಈ ತೆಂಗಿನಲ್ಲಿ ಹಗ್ಗ ಹಾಕ್ಕೊಂಡು ಹಾಗೆ ಹತ್ತಾರೆ. ಅಂಥ ಸಂದರ್ಭದಲ್ಲಿ ಕೈ ಜಾರಿ ಅಥವಾ ಒಂದು ನಿಶಕ್ತಿಯಿಂದ ಬಿದ್ದು ಸಾಯುವಂಥವರ ಸಂಖ್ಯೆ ಬಹಳ ಇದೆ. ಸುಮಾರು ತಿಂಗಳಿಗೆ ವರ್ಷಕ್ಕೆ 12ರಿಂದ 13 ಜನ ಒಂದು ಜಿಲ್ಲೆಗಳಲ್ಲಿ ಸಾಯ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ತೆಂಗಿನ ಮರ, ಅಡಿಕೆ ಮರ ಈ ರೀತಿಯಾಗಿ. ಸೊ ಇಂತಹ ಒಂದು ಮರಗಳನ್ನು ಹತ್ತುವಾಗ ಬೀಳದೆ ಇರುವ ಹಾಗೆ ನಾವು ಮಾಡೋದಕ್ಕೋಸ್ಕರ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೆ ನಾವು ಸುರಕ್ಷತಾ ಬೆಲ್ಟ್ಗಳನ್ನು ವಿನ್ಯಾಸ ಮಾಡಿದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಪ್ರತಿ ವರ್ಷ ಕುಂದಾಪುರ ತೆಂಗು ಬೆಳೆಗಾರರ ಸಂಘದ ಒಕ್ಕೂಟದ ಅಧ್ಯಕ್ಷ ವೆಂಕಟೇಶ್ ಹೆಬ್ಬಾರ್, ತೆಂಗು ಬೆಳೆಗಾರರಿಗೆ ಹೊಸ ತಂತ್ರಜ್ಞಾನ, ಮಾರುಕಟ್ಟೆ ಸೇರಿದಂತೆ ವಿವಿಧ ಆವಿಷ್ಕಾರಗಳನ್ನು ಪರಿಚಯಿಸುವ ಉದ್ದೇಶದಿಂದ ತೆಂಗು ದಿನಾಚರಣೆ ಆಚರಿಸಲಾಗುತ್ತಿದೆ. ಇದರಿಂದ ಬೆಳೆಗಾರರಿಗೆ ಸಹಕಾರಿಯಾಗಲಿದೆ ಎಂದರು. ತಂತ್ರಜ್ಞಾನವನ್ನು ರೈತರಿಗೆ ಪ್ರಸಾರ ಮಾಡಿದರೆ ಇವತ್ತು ರೈತರ ಮಾರ್ಕೆಟಿಂಗ್ ಹೋಗುವುದು ಹೇಗೆ, ಬದುಕುವುದು ಹೇಗೆ ಅನ್ನೋದನ್ನು ಕಲಿಸಿಕೊಳ್ಳಿಕ್ಕಿಂತ ಸಭೆ ಪೂರಕವಾಗಿದೆ. ಸಂಘಟನೆಯಲ್ಲಿ ಮಾತ್ರ ಅಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ ಅನ್ನೋ ಹಿತದೃಷ್ಟಿಯಿಂದ ಕುಂದಾಪುರ ತಾಲೂಕಿನಲ್ಲಿ ನಾವು ಫೆಡರೇಷನ್ನು ಕೆಲವು ಉತ್ಪಾದಕ ಸಂಘಗಳನ್ನೆಲ್ಲ ರಚನೆ ಮಾಡಿಕೊಂಡು ಈ ವಿಷಯವನ್ನು ರೈತರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಫೆಡರೇಷನ್ ಮತ್ತು ಉತ್ಪಾದಕನ ಸಂಸ್ಥೆಯಿಂದ ಇಂಥ ಕಾರ್ಯಕ್ರಮ ಆಚರಿಸ್ತಾ ಬಂದಿದ್ದೇವೆ. ರುದ್ರಭೂಮಿ ಎಂದರೆ ಹಲವರಲ್ಲಿ ಭಯದ ವಾತಾವರಣ ಮೂಡುವುದು ಸಹಜ. ಆದರೆ ಇದೇ ರುದ್ರಭೂಮಿಯನ್ನು ಜನೋಪಯೋಗಿ ಕಾರ್ಯಗಳಿಗೆ ಬಳಸಿಕೊಳ್ಳುವ ಮೂಲಕ ಶಿರಸಿ ವಿದ್ಯಾನಗರದ ನಿವಾಸಿಗಳು ಮಾದರಿಯಾಗಿದ್ದಾರೆ.
ಶ್ಮಶಾನದ ಜಾಗವನ್ನು ಜನಸ್ನೇಹಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು 2.5 ಎಕರೆ ಪ್ರದೇಶವನ್ನು ಸದ್ಗತಿ ಹಾಗೂ ನೆಮ್ಮದಿ ಎಂಬ 2 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ನೆಮ್ಮದಿ ತಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಗ್ರಂಥಾಲಯಗಳಿದ್ದು, ಉದ್ಯಾನವನದಲ್ಲಿ ಸಾರ್ವಜನಿಕರು ವಾಯುವಿಹಾರ ನಡೆಸಲು ಕೂಡ ಅನುವು ಮಾಡಿಕೊಡಲಾಗಿದೆ. ಇನ್ನು ಸದ್ಗತಿ ವಿಭಾಗದಲ್ಲಿ ಅಂತ್ಯಕ್ರಿಯೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ಅವಕಾಶ ನೀಡಲಾಗಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ವಿಪಿ ಹೆಗಡೆ ವೈಶಾಲಿ, ರುದ್ರಭೂಮಿ ಎಂದರೆ ಸಾಮಾನ್ಯವಾಗಿ ಬಹುತೇಕರು ಮೂಗು ಮುರಿಯುತ್ತಾರೆ. ಈ ಹಿನ್ನೆಲೆಯಲ್ಲಿ ಹೊಸ ಪರಿಕಲ್ಪನೆಯೊಂದಿಗೆ ಸ್ಮಶಾನದ ಜಾಗವನ್ನು ಜನಸ್ನೇಹಿ ತಾಣವನ್ನಾಗಿ ಪರಿವರ್ತಿಸಲಾಗಿದೆ. ಮುಂದಿನ ದಿನಗಳಲ್ಲಿ ವಸ್ತು ಸಂಗ್ರಹಾಲಯ ಆರಂಭಿಸಲು ಚಿಂತಿಸಲಾಗಿದೆ ಎಂದರು. ಎಲ್ಲರ ಸಹಕಾರ ಇದೆ. ನಾವು 2 ವಿಭಾಗಗಳನ್ನಾಗಿ ಇಲ್ಲಿ ವಿಂಗಡಿಸಿಕೊಂಡಿದ್ದೇವೆ. ಇರುವ 2.5 ಎಕರೆ ಪ್ರದೇಶದಲ್ಲಿ ಒಂದು ನೆಮ್ಮದಿ ಅನ್ನುವ ವಿಭಾಗ, ಅದು ನಮ್ಮ ಬದುಕಿನ ಚಟುವಟಿಕೆಗಳಿಗೆ ಪೂರಕವಾಗುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ. ಇನ್ನೊಂದು ಸದ್ಗತಿ ಅನ್ನುವ ವಿಭಾಗ, ಸತ್ತ ನಂತರದ ಅಪರ ಕಾರ್ಯಕ್ರಮಗಳಿಗೆ ಅಲ್ಲಿ ಚಿತಾಗಾರದಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಂಡಿದ್ದೇವೆ. ಹೀಗೆ 2 ವಿಭಾಗಗಳನ್ನು ಮಾಡಿಕೊಂಡು ಮುಂದುವರಿಯುತ್ತಿರುವಂತಹ ಈ ಒಂದು ಪ್ರದೇಶ ಇವತ್ತು ಜನರ ಆಕರ್ಷಣೆಯ ಕೇಂದ್ರ ಕೂಡ ಆಗಿದೆ. ಇವತ್ತು ಎಲ್ಲ ಸ್ವಚ್ಛತೆ ಸ್ಥಳೀಯರಾದ ಗಣಪತಿ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ ಎಂದರು. ಅವರು ಇವರು ಅಂತ ಇಲ್ಲ, ಅಷ್ಟು ಜಾತಿಗೂ 24 ವರೆಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತು ನಂಗೆ ವ್ಯವಸ್ಥೆ ರೂಮು ಒಂದು ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಷ್ಟು ಭಾಗವಹಿಸಿ ನಾವು ನಮ್ದೇ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಾನು. ಪ್ರದೀಪ್ ಭಾಗವತ್, ರುದ್ರಭೂಮಿಯ ಸ್ಥಳವನ್ನು ಸುಂದರವಾಗಿ ರೂಪಿಸಿರುವುದು ಶ್ಲಾಘನೀಯ ಸಂಗತಿ. ಜನರ ವಾಯುವಿಹಾರ, ಓದು ಹೀಗೆ ಎಲ್ಲವೂ ಒಂದೇ ಸ್ಥಳದಲ್ಲಿ ದೊರೆಯುತ್ತಿದೆ ಎಂದು ತಿಳಿಸಿದರು. ಹೀಗಾಗಿ ಅನೇಕ ಜನರು ಸಾಯಂಕಾಲನೂ ಸಹ ಜ್ಞಾನಾರ್ಜನೆಗೆ ಬಂದು ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕವನ್ನು ಓದ್ತಾರೆ. ವಾಕಿಂಗ್ ಮಾಡೋರು ಬರ್ತಾರೆ. ಈ ನೆಮ್ಮದಿ ಕೇಂದ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ. ಆ ಕಡೆಗೆ ಶವ ಸಂಸ್ಕಾರ ನಡೀತಾ ಇರ್ತದೆ. ಹೀಗಾಗಿ ಈ ಒಂದು 3 ಚಟುವಟಿಕೆ ಒಂದೇ ಏರಿಯಾದಲ್ಲಿ. ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಸರ್ಕಾರ ಹೆಚ್ಚಿನ ಅನುದಾನ ನೀಡಿದ್ದು, ಪ್ರಸಕ್ತ ಸಾಲಿನಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವ ಅಲ್ಪಸಂಖ್ಯಾತ ವರ್ಗದ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶುಲ್ಕ ಪಾವತಿಸಲಿದ್ದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಕ್ತಾರ್ ಹುಸೇನ್ ಎಫ್ ಪಟಾಣ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿಭಾಗದಲ್ಲಿ ತೇರ್ಗಡೆ ಹೊಂದಿರುವವರಿಗೆ ಕ್ರಮವಾಗಿ ಸರ್ಕಾರ ನಿಗದಿಪಡಿಸಿರುವ ಶುಲ್ಕದ ಮೊತ್ತವನ್ನು ನೀಡಲಾಗುವುದು ಎಂದು ವಿವರಿಸಿದರು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ kmdc.kar.nic.in/arivu2 ಎಂಬ ಜಾಲತಾಣದ ಮೂಲಕ ಇದೇ 18ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಉಳಿದಂತೆ ನಿಗಮದಿಂದ ಸ್ವಯಂ ಉದ್ಯೋಗ ಆರಂಭಿಸಲು, ಗೃಹ ನಿರ್ಮಾಣ ಸೇರಿದಂತೆ ಹಲವು ಕಾರ್ಯಗಳಿಗೆ ಸಾಲ ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸುಲಲಿತಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅವರೆಲ್ಲರೂ ಸಹ ಇದರಲ್ಲಿ ತಮಗೆ ಯಾರಿಗೆ ಲೋನ್ ಬೇಕು ಆ ವಿದ್ಯಾರ್ಥಿಗಳೆಲ್ಲರೂ ಅದನ್ನು ಫಲಾನುಭವಿಯಾಗಿ ತಾವು ಪಡ್ಕೋಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜನರ ಅಪೇಕ್ಷೆಗೆ ತಕ್ಕಂತೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆ, ಸಮರ್ಥ ಪಾರದರ್ಶಕ ಆಡಳಿತಕ್ಕೆ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ. 10 ಮಂದಿಗೆ ಕೊರೋನಾ ಸೋಂಕು ದೃಢ, ಸೋಂಕಿತರ ಸಂಖ್ಯೆ 3,61,341ಕ್ಕೆ ಏರಿಕೆ. ಹಾಗೂ ಉನ್ನತ ಶಿಕ್ಷಣ ಕ್ಷೇತ್ರದ ಸ್ವರೂಪ ಬದಲಾವಣೆಗೆ ನೂತನ ಶಿಕ್ಷಣ ನೀತಿ ಅನುಕೂಲ, ಬದ್ಧತೆಯ ಕಾರ್ಯನಿರ್ವಹಣೆಗೆ ಅನುವು ಡಾ. ಸಿಎನ್ ಅಶ್ವತ್ಥನಾರಾಯಣ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.